ಹಾಯ್ ಫ್ರೆಂಡ್ಸ್, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಾಗಾದ್ರೆ ಕರ್ನಾಟಕ ಲೋಕಾಯುಕ್ತದ ಇತಿಹಾಸ ಗೊತ್ತಾ? ಈ ಸಂಸ್ಥೆಯನ್ನು ಶುರು ಮಾಡಿದ್ದು ಯಾರು? ರಾಜ್ಯದಲ್ಲಿ ಲೋಕಾಯುಕ್ತರನ್ನು ನೇಮಿಸೋದು ಯಾರು? ಲೋಕಾಯುಕ್ತರಿಗೆ ಏನೆಲ್ಲ ಪವರ್ ಇರುತ್ತೆ? ಸಿದ್ದರಾಮಯ್ಯರ ತನಿಖೆ ನಡೆಸೋ ಅಧಿಕಾರಿ ಯಾರು? ಲೋಕಾಯುಕ್ತರ ಸಂಬಳ ಎಷ್ಟಿರುತ್ತೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಕರ್ನಾಟಕ ಲೋಕಾಯುಕ್ತ ಇತಿಹಾಸ. 1966ರಲ್ಲಿ ಆಡಳಿತ ಸುಧಾರಣಾ ಸಮಿತಿ ಕೇಂದ್ರದಲ್ಲಿ ಲೋಕ್ಪಾಲ್ ಮತ್ತು ರಾಜ್ಯ ಮಟ್ಟದಲ್ಲಿ ಲೋಕಾಯುಕ್ತ ಸ್ಥಾಪನೆಗೆ ಸಲಹೆ ಕೊಡ್ತು. ಅದರಂತೆ ಮಹಾರಾಷ್ಟ್ರ ಮೊಟ್ಟ ಮೊದಲ ಬಾರಿಗೆ 1971ರಲ್ಲಿ ಲೋಕಾಯುಕ್ತ ಸಂಸ್ಥೆ ಸ್ಥಾಪಿಸಿತು. 1979ರಲ್ಲಿ ರಾಜ್ಯದಲ್ಲಿ ಸಿಎಂ ಆಗಿದ್ದ ದೇವರಾಜ್ ಅರಸು ಕೂಡ ಲೋಕಾಯುಕ್ತ ಸಂಸ್ಥೆಗೆ ಅಡಿಪಾಯ ಹಾಕಿದ್ರು. ರಾಜಸ್ಥಾನ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಸಿ ಹೊನ್ನಯ್ಯ ರಾಜ್ಯದ ಮೊದಲ ಲೋಕಾಯುಕ್ತರಾದ್ರು. ಆದರೆ ನಂತರ ಸಿಎಂ ಆದ ಆರ್ ಗುಂಡೂರಾವ್ ಲೋಕಾಯುಕ್ತ ಸಂಸ್ಥೆಯನ್ನು ಬಂದ್ ಮಾಡಿದ್ರು. ರಾಮಕೃಷ್ಣ ಹೆಗಡೆ ಮತ್ತೆ ಸ್ಥಾಪನೆ. 1983ರ ವಿಧಾನಸಭೆ ಚುನಾವಣೆ ಪ್ರಚಾರದ ವೇಳೆ ಜನತಾ ಪಕ್ಷದ ರಾಮಕೃಷ್ಣ ಹೆಗಡೆ ಲೋಕಾಯುಕ್ತ ಸಂಸ್ಥೆ ಮರುಸ್ಥಾಪಿಸೋ ಭರವಸೆ ನೀಡಿದ್ರು. ನಂತರ ರಾಮಕೃಷ್ಣ ಹೆಗಡೆ ಸಿಎಂ ಕೂಡ ಆದ್ರು. ಇದಾದ್ಮೇಲೆ 1984ರಲ್ಲಿ ಲೋಕಾಯುಕ್ತ ಆಕ್ಟ್ ಜಾರಿಗೆ ತಂದ್ರು. ಈ ಮೂಲಕ ಪ್ರಬಲವಾದ ಲೋಕಾಯುಕ್ತ ಸಂಸ್ಥೆ ತಲೆ ಎತ್ತಿ ನಿಲ್ತು. ಆವರೆಗೆ ರಾಜ್ಯದಲ್ಲಿ ಭ್ರಷ್ಟಾಚಾರ ತನಿಖೆಗೆ ಅಂತ ಮೈಸೂರು ರಾಜ್ಯ ವಿಚಕ್ಷಣಾ ಆಯೋಗ ಇತ್ತು. ಲೋಕಾಯುಕ್ತ ಬಂದ್ಮೇಲೆ ಈ ಆಯೋಗ ಬಂದಾಯ್ತು. ಅದರ ಕೈಲಿದ್ದ ಎಲ್ಲಾ ಕೇಸ್ಗಳನ್ನು ಲೋಕಾಯುಕ್ತಕ್ಕೆ ಹಸ್ತಾಂತರ ಮಾಡಲಾಯಿತು. ಜನಪ್ರತಿನಿಧಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಭ್ರಷ್ಟಾಚಾರ ನಡೆಸಿದ್ರೆ ಅಂತವರನ್ನು ತನಿಖೆಗೆ ಒಳಪಡಿಸೋದು ಈ ಸಂಸ್ಥೆಯ ಕೆಲಸವಾಗಿತ್ತು. ಲೋಕಾಯುಕ್ತರನ್ನು ನೇಮಿಸೋದು ಯಾರು? 1984ರ ಲೋಕಾಯುಕ್ತ ಕಾಯ್ದೆಯ ಪ್ರಕಾರ ಲೋಕಾಯುಕ್ತರಾಗಿ ಆಯ್ಕೆಯಾಗೋದು ಒಂದು ಸುಪ್ರೀಂ ಕೋರ್ಟ್ ನಿವೃತ್ತ ಜಡ್ಜ್ ಆಗಿರಬೇಕು ಅಥವಾ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಆಗಿರಬೇಕು. ಆದರೆ 2015ರಲ್ಲಿ ಹೈಕೋರ್ಟ್ನಲ್ಲಿ ಜಡ್ಜ್ ಆಗಿ 10 ವರ್ಷ ಕೆಲಸ ಮಾಡಿದ್ರೆ ಅಂತವರನ್ನು ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತ ಹುದ್ದೆಗೆ ನೇಮಿಸಬಹುದು ಅಂತ ತಿದ್ದುಪಡಿ ತರಲಾಯಿತು. ರಾಜ್ಯಪಾಲರು ರಾಜ್ಯದ ಲೋಕಾಯುಕ್ತರು ಮತ್ತು ಉಪಲೋಕಾಯುಕ್ತರನ್ನು ನೇಮಕ ಮಾಡ್ತಾರೆ. ಆದರೆ ಅದಕ್ಕೂ ಮುನ್ನ ರಾಜ್ಯಪಾಲರು ರಾಜ್ಯದ ಸಿಎಂ, ಹೈಕೋರ್ಟ್ ಜಡ್ಜ್, ಸ್ಪೀಕರ್, ವಿಪಕ್ಷ ನಾಯಕರ ಸಲಹೆ ಪಡಿತಾರೆ. ಲೋಕಾಯುಕ್ತರಿಗೆ ರಾಜ್ಯದ ಮುಖ್ಯಮಂತ್ರಿ, ಸಚಿವರು, ಶಾಸಕರು ಮತ್ತು ಎಲ್ಲ ಅಧಿಕಾರಿಗಳನ್ನು ತನಿಖೆಗೆ ಒಳಪಡಿಸೋ ಅಧಿಕಾರ ಇರುತ್ತೆ. ಪವರ್ಫುಲ್ ಲೋಕಾಯುಕ್ತರು ಯಾರು? ರಾಜ್ಯದ ಲೋಕಾಯುಕ್ತ ಸಂಸ್ಥೆ ಪವರ್ಫುಲ್ ಲೋಕಾಯುಕ್ತರನ್ನು ಕಂಡಿದೆ. 2001ರಲ್ಲಿ ಈ ಹುದ್ದೆಗೇರಿದ ವೆಂಕಟಾಚಲ ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿದ್ರು. ಭ್ರಷ್ಟ ಅಧಿಕಾರಿಗಳು ಕನಸಿನಲ್ಲೂ ಬೆಚ್ಚಿ ಬೀಳುವಂತೆ ಕೆಲಸ ಮಾಡಿದ್ರು. 2006ರಲ್ಲಿ ಈ ಹುದ್ದೆಗೇರಿದ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಇವರು 2010ರಲ್ಲಿ ಸರ್ಕಾರ ಲೋಕಾಯುಕ್ತದಲ್ಲಿ ಹಸ್ತಕ್ಷೇಪ ಮಾಡ್ತು ಅಂತ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ರು. ಆದರೆ ನಂತರ ಮತ್ತೆ ರಾಜೀನಾಮೆ ವಾಪಸ್ ಪಡೆದು ಜನಾರ್ದನ ರೆಡ್ಡಿ ಮತ್ತು ಸಿಎಂ ಆಗಿದ್ದ ಯಡಿಯೂರಪ್ಪ ಜೈಲಿಗೆ ಹೋಗುವಂತೆ ಮಾಡಿದ್ದು ಕೂಡ ಇದೇ ಸಂತೋಷ್ ಹೆಗಡೆ. ಸದ್ಯ BS ಪಾಟೀಲ್ ಕರ್ನಾಟಕದ ಲೋಕಾಯುಕ್ತರಾಗಿ ಕೆಲಸ ಮಾಡ್ತಿದ್ದಾರೆ. ಇವರು ಕರ್ನಾಟಕ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾಗಿದ್ದಾರೆ. ನ್ಯಾಯಾಧೀಶ KN ಫಣೀಂದ್ರ ಉಪಲೋಕಾಯುಕ್ತರಾಗಿದ್ದಾರೆ. ಲೋಕಾಯುಕ್ತದ ಪವರ್ ಕಸಿದ ಸಿದ್ದು. ಈಗ ಅದೇ ಲೋಕಾಯುಕ್ತದಿಂದ ತನಿಖೆ. ಸಿದ್ದರಾಮಯ್ಯ ಮೊದಲ ಬಾರಿಗೆ ಸಿಎಂ ಆದಾಗ ಅಂದ್ರೆ 2016ರಲ್ಲಿ ACB ಅಂದ್ರೆ ಭ್ರಷ್ಟಾಚಾರ ನಿಗ್ರಹ ದಳ ಸ್ಥಾಪಿಸಿದ್ರು. ಈ ವೇಳೆ ಲೋಕಾಯುಕ್ತದ ತನಿಖೆ ನಡೆಸೋ ಅಧಿಕಾರ ಕಸಿದು ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ನೀಡಿದ್ರು. ಲೋಕಾಯುಕ್ತ ಹಲ್ಲು ಕಿತ್ತ ಹಾವಿನಂತಾಗಿತ್ತು. ಆದರೆ 2022ರಲ್ಲಿ ಕರ್ನಾಟಕ ಹೈಕೋರ್ಟ್ ACBಗೆ ಫುಲ್ ಸ್ಟಾಪ್ ಇಟ್ಟು ಲೋಕಾಯುಕ್ತಕ್ಕೆ ಎಲ್ಲ ಅಧಿಕಾರಗಳನ್ನ ನೀಡಿತು. ಅಂದು ಲೋಕಾಯುಕ್ತ ಸಂಸ್ಥೆಯ ಬುಡಕ್ಕೆ ಕೊಡಲಿ ಹಾಕಿದ್ದ ಸಿದ್ದರಾಮಯ್ಯ ವಿರುದ್ಧ ಈಗ ಅದೇ ಲೋಕಾಯುಕ್ತ ಸಂಸ್ಥೆ ತನಿಖೆ ನಡೆಸಲಿದೆ. ಸಿದ್ದು ತನಿಖೆ ನಡೆಸೋ ಅಧಿಕಾರಿ ಯಾರು? ಮೂಡಾ ಪ್ರಕರಣ ಸಂಬಂಧ ತನಿಖೆ ನಡೆಸಿ 3 ತಿಂಗಳಲ್ಲಿ ವರದಿ ನೀಡುವಂತೆ ಮೈಸೂರು ಲೋಕಾಯುಕ್ತ SPಗೆ ಕೋರ್ಟ್ ಆದೇಶಿಸಿದೆ. ಮೈಸೂರು ಲೋಕಾಯುಕ್ತ SP TJ ಉದೇಶ್ ಸಿದ್ದರಾಮಯ್ಯರನ್ನ ತನಿಖೆ ನಡೆಸಲಿದ್ದಾರೆ.
ಇವರು ಈ ಹಿಂದೆ ಚಾಮರಾಜನಗರದ ಹೆಚ್ಚುವರಿ ಎಸ್ಪಿ ಆಗಿ ಕಾರ್ಯನಿರ್ವಹಿಸಿದ್ರು. ಲೋಕಾಯುಕ್ತ ಒಂದು ಸ್ವತಂತ್ರ ಸಂಸ್ಥೆಯಾಗಿದ್ರೂ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುತ್ತೆ. ಹೀಗಾಗಿ ಸಿದ್ದು ವಿರುದ್ಧ ಅರ್ಜಿ ಸಲ್ಲಿಸಿರೋರು ನಮಗೆ ಲೋಕಾಯುಕ್ತ ತನಿಖೆ ಬೇಡ, ಸಿಬಿಐ ತನಿಖೆ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಲೋಕಾಯುಕ್ತರ ಸಂಬಳ ಎಷ್ಟಿರುತ್ತೆ? ಲೋಕಾಯುಕ್ತ ಅನ್ನೋದು ಸಣ್ಣ ಸಂಸ್ಥೆ ಅಲ್ಲ. ಇದರಲ್ಲಿ 1403 ಮಂದಿ ಸಿಬ್ಬಂದಿ ಕೆಲಸ ಮಾಡ್ತಿದ್ದಾರೆ. ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಲೋಕಾಯುಕ್ತರಿಗೆ ತಿಂಗಳಿಗೆ ಬರೋಬ್ಬರಿ 2,95,000 ರೂಪಾಯಿ ಸಂಬಳ ಇದೆ. ಅದೇ ಉಪಲೋಕಾಯುಕ್ತರಿಗೆ 2,52,000 ರೂಪಾಯಿಯಷ್ಟು ಸಂಬಳ ಸಿಗುತ್ತೆ. ಇದನ್ನ ಬಿಟ್ಟು ವಾಸಿಸಲು ಸರ್ಕಾರದ ಕಡೆಯಿಂದಲೇ ಮನೆ, ಓಡಾಡಲು ಕಾರುಗಳು, ಸೆಕ್ಯೂರಿಟಿ ಎಲ್ಲವೂ ಸಿಗುತ್ತೆ. ಫ್ರೆಂಡ್ಸ್, ಇದು ಕರ್ನಾಟಕದ ಲೋಕಾಯುಕ್ತ ಸಂಸ್ಥೆಯ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.